ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಮಿಸ್ ಮಾಡಿದೆ. ಈ ಜ್ಯೂಸನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ನಮಗೆ ಆಗುವ ಲಾಭಗಳು ತುಂಬಾ ಹಲವಾರು ಇದೆ. ಮಿಸ್ ಮಾಡಿಕೊಳ್ದೆ ಬೇಸಿಗೆಯಲ್ಲಿ ಈ ಥರ ಜ್ಯೂಸನ್ನು ಕುಡೀರಿ. ದೇಹಕ್ಕೆ ತಂಪು, ಕಣ್ಣಿಗೂ ಕೂಡ ಒಳ್ಳೆಯದು. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ಜ್ಯೂಸನ್ನು ನಾವು ಮಾಡಿಕೊಂಡು ಕುಡಿಲೇಬೇಕಾಗುತ್ತೆ. ಆದ್ದರಿಂದ ನಾನು ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನಮಗೆ ಜ್ಯೂಸ್ ಅಂಗಡಿಲಿ ಸಿಗುತ್ತಲ್ವ, ಅದೇ ರೀತಿಯೇ ನಾವು ಮಾಡ್ಕೊಂಡು ಕುಡಿಬಹುದು. ನೋಡಿ, ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ರೌಂಡ್ ಶೇಪಲ್ಲೇ ಕಟ್ ಮಾಡಿಕೊಂಡು ನಾನು ಬೀಜಗಳನ್ನು ತೆಗಿತೀನಿ. ಯಾಕಪ್ಪ ಈ ಥರ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ ನೀವು ಅಂದ್ಕೋಬಹುದು. ತೋರಿಸ್ತೀನಿ ನೋಡಿ, ವಿಡಿಯೋ ಕೊನೆಯ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊಸಬರಾಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಪಕ್ಕದಲ್ಲೇ ಇರುವಂಥ ಹೈಪ್ ಪಾಯಿಂಟನ್ನು ಕೊಟ್ಟು ನೀವು ನನಗೆ ಸಪೋರ್ಟನ್ನು ಮಾಡಬಹುದು. ನೋಡಿ, ನಾನು ಸ್ಪೂನ್ ಮುಖಾಂತರ ಬೀಜಗಳನ್ನೆಲ್ಲ ತೆಗಿತೀನಿ. ಈ ಬೀಜ ನಾವು ತೆಗೆಯುವಾಗ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ಹಣ್ಣಿನ ರಸ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಆ ಬೀಜನ ತೆಗಿತಾ ಇದ್ದೀನಿ. ಬೀಜನ ನಾವು ಮತ್ತೆ ಒಣಗಿಸ್ಬಿಟ್ಟು ನಾವು ಅದನ್ನು ಮತ್ತೆ ಯೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಜಾಗ ಇದೆ, ಮನೆ ಹತ್ರ ಜಾಗ ಇದೆ ಅಂದರೆ ಒಣಗಿಸ್ಬಿಟ್ಟು ಆ ಬೀಜಗಳನ್ನು ನಾವು ಹಾಕ್ಕೋಬೋದು. ಅದು ಮತ್ತೆ ಉಪಯೋಗಕ್ಕೆ ಬರುತ್ತೆ, ಬಳ್ಳಿಗಳಾಗಿ ಬೆಳೆಯುತ್ತೆ, ಮತ್ತು ನಮಗೆ ಅದರಿಂದ ಹಣ್ಣುಗಳು ಸಿಗುತ್ತೆ. ಈ ರೀತಿ ನಾನು ಸ್ಪೂನ್ ಮುಖಾಂತರ ಹಣ್ಣನ್ನೆಲ್ಲ ತೆಗಿತಾ ಇದ್ದೀನಿ. ನನಗೆ ಇದು ರೌಂಡ್ ಶೇಪಲ್ಲಿ ಬೇಕು, ಅದಕ್ಕೆ ಹಣ್ಣು, ಅದಕ್ಕೆ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ಹಣ್ಣು ಒಂದು ಗ್ಲಾಸ್ ಜ್ಯೂಸ್, ಈ ಹಣ್ಣಿನ ಒಂದು ಗ್ಲಾಸ್ ಜ್ಯೂಸ್ ನಾವು ಕುಡಿಯೋದ್ರಿಂದ ಹಸಿವು ಕೂಡ ಕಮ್ಮಿ ಆಗುತ್ತೆ. ಈ ಬೇಸಿಗೆಯಲ್ಲಿ ನಾವು ತುಂಬಾ ನೀರು ಕುಡಿತಾ ಇರ್ತೀವಿ. ಯಾಕಪ್ಪ ಅಂತಂದರೆ ಬಿಸಿಲು ಜಾಸ್ತಿ ಆಗ್ತಾನೇ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಿಸಿಲಿರೋದ್ರಿಂದ ದೇಹಕ್ಕೆ ತಂಪು ಈ ಜ್ಯೂಸನ್ನು ಕುಡಿಯೋದ್ರಿಂದ. ನೋಡಿ, ನಾನು ಸ್ವಲ್ಪನೂ ಬಿಡದೇ ಇರೋ ಹಾಗೆ ಅಷ್ಟು ನೀಟಾಗಿ ತೆಗೆದುಬಿಟ್ಟಿದ್ದೀನಿ. ಖಾಲಿಯಾಗಿದೆ ನೋಡಿ, ನೋಡ್ತಾ ಇದ್ರಲ್ವ. ಈ ರೀತಿ ನಾವು ಮಾಡೋದ್ರಿಂದ ಹಣ್ಣು ನಮಗೆ ಫುಲ್ಲು ನಾವು ಆ ಸಿಪ್ಪೆಗೆ ಅಂಟಿರೋ ಹಣ್ಣನ್ನೆಲ್ಲ ನಾವು ತೆಗಿಬಹುದು, ನೀಟಾಗಿ ಬರುತ್ತೆ. ಈಗ ಇದಕ್ಕೆ ನಾನು 2 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಲ್ಲ ಅಂದರೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ಬೆಲ್ಲನೂ ಕೂಡ ಆರೋಗ್ಯಕ್ಕೆ ತಂಪು. ಸಕ್ಕರೆ ಹಾಕಿದ್ರೆ ಬೇರೆ ಥರ ರುಚಿ ಬರುತ್ತೆ, ಬೆಲ್ಲ ಹಾಕಿದ್ರೂ ಬೇರೆ ಥರ ರುಚಿ ಬರುತ್ತೆ. ಎರಡರಲ್ಲಿ ನಮ್ಮ ಮನೇಲಿ ಯಾವುದಿದೆ ಅದನ್ನು ನಾವು ಹಾಕ್ಕೋಬಹುದು. ನೋಡಿ, ಈಗ ಈ ಬೀಜ ಇದೆಯಲ್ಲ, ಈ ಬೀಜದಿಂದ ನಾನು ಜ್ಯೂಸ್ ಇತ್ತಲ್ಲ, ಆ ಜ್ಯೂಸನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮುಖಾಂತರ ಸೋಸ್ಕೊಳ್ತಾ ಇದ್ದೀನಿ. ಅದು ಕೂಡ ರುಚಿಯಾಗಿರುತ್ತೆ. ಬಿಸಾಕಬಾರ್ದು ಯಾರೂ. ಈಗ ನಾವು ಬೀಜ ತೆಗಿತೀವಿ, ಆ ಒಂದು ಪ್ಲೇಟಲ್ಲಿ ತೆಗೆದುಬಿಡ್ತೀವಿ, ಅದನ್ನು ಹಂಗೆ ಬಿಸಾಕ್ಬಿಡ್ತೀವಿ. ಅದನ್ನು ಬಿಸಾಕಬಾರ್ದು, ಈ ಥರ ಸೋಸ್ಕೋಬೇಕು ಜರಡಿನಲ್ಲಿ. ಅದರಿಂದ ನಮಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಜ್ಯೂಸ್ ಕೂಡ ಸಿಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ನಮಗೆ ಈ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತೆ. ಜೀರ್ಣ ಆಗಲ್ಲ ಅನ್ನೋರು, ಊಟ ಮಾಡಿ ನಮಗೆ ಜೀರ್ಣ ಆಗಲ್ಲ, ಹಸಿವಾಗಲ್ಲ ಅನ್ನೋರು ದಿನದಲ್ಲಿ ಇದನ್ನು ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇನ್ನೂ ಆ ಕಣ್ಣಿಗೂ ಕೂಡ ಒಳ್ಳೆಯದು. ಆಮೇಲೆ ಒಂದು ಗ್ಲಾಸ್ ಜ್ಯೂಸನ್ನು ಕುಡಿದ್ರೆ ನಮಗೆ ಹೊಟ್ಟೆ ಹಸಿವೆ ಆಗೋದಿಲ್ಲ. ಆಮೇಲೆ ಡಯಟ್ ಮಾಡೋರಿಗಂತೂ ಒಳ್ಳೆ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಇದು. ನೋಡಿ, ನಾನು ಇಷ್ಟು ರುಬ್ಕೊಂಡಿದ್ದೀನಿ. ಈಗ ನಾನಲ್ಲಿ ಜರಡಿಯಲ್ಲಿ ಸೋಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದರಲ್ಲಿ ಇನ್ನೂ 2 ಬೀಜ ಇದೆ ಅಂದ್ಬಿಟ್ಟು ನಾನು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಜರಡಿ ಮುಖಾಂತರ. ಇಷ್ಟ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ಬೇಸಿಗೆಯಲ್ಲಿ ತಪ್ಪದೆ ಬೆಳಗ್ಗೆ 1 ಗ್ಲಾಸು, ಮಧ್ಯಾಹ್ನ 1 ಗ್ಲಾಸು, ಸಂಜೆ 1 ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಲಾಭಗಳಿದೆ. ಇದರಿಂದ ಉಪಯೋಗ ಆಗುವಂಥ ಅಂಶಗಳೇ ಇದೆ, ನಷ್ಟ ಅಂತ ಏನೂ ಇಲ್ಲ. ಆದಷ್ಟು ಇದನ್ನು ಜ್ಯೂಸ್ ಮಾಡಿಕೊಂಡು ಮನೆಗಳಲ್ಲಿ ಕುಡೀರಿ, ಮಕ್ಕಳಿಗೂ ಮಾಡಿಕೊಡಿ. ಇದು ಇವಾಗ ಸಮ್ಮರ್ ಆಗಿರೋದ್ರಿಂದ ಇದು ಅತಿ ಹೆಚ್ಚಾಗಿ ಫ್ರೂಟ್ಸು ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಮನೆಗೆ ತೊಗೊಬಂದುಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದರಿಂದ ರೆಸಿಪಿಗಳು ಕೂಡ, ಅಡುಗೆಗಳು ಕೂಡ ಮಾಡಬಹುದು. ಅಷ್ಟು ವೆರೈಟಿ ಆದಂತಹ ಹಣ್ಣುಗಳಿಂದ ನಾವು ಅಡುಗೆಗಳನ್ನು ಮಾಡ್ಕೋಬಹುದು, ಜ್ಯೂಸ್ಗಳನ್ನು ಮಾಡ್ಕೋಬಹುದು, ಸ್ವೀಟ್ಗಳನ್ನು ಮಾಡ್ಕೋಬಹುದು. ನೋಡಿ, ನಾನು ಏನಕ್ಕಪ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡೆ ಹಣ್ಣನ್ನು ಅಂದರೆ, ಈ ರೀತಿ ನಾನು ಅದರಲ್ಲಿ ಜ್ಯೂಸನ್ನು ಹಾಕ್ಕೊಳ್ಳೋದಕ್ಕೆ ನಾನು ಕಟ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಈ ಥರ ನಾವು ಹಣ್ಣನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ಟ್ರಾ ಹಾಕಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಕೂಡ ಕುಡಿತಾರೆ. ಯಾರೂ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನೀವು ಕುಡೀರಿ, ಮನೆಯವ್ರಿಗೂ ಮಾಡಿಕೊಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ. ಥ್ಯಾಂಕ್ ಯು.